ಇವತ್ತಿನ ನಮ್ಮ ಈ ಆಳವಾದ ವಿಶ್ಲೇಷಣೆಗೆ ಎಲ್ಲರಿಗೂ ಸ್ವಾಗತ. ನಮಸ್ಕಾರ. ನಾವಿವತ್ತು ಜನವರಿ 21, 2026 ಒಂದು ಆಧ್ಯಾತ್ಮಿಕ ಪ್ರವಚನದ ಸಾರವನ್ನು ನೋಡ್ತಿದ್ದೇವೆ. ಇದರ ಮೂಲ ಒಂದು ಹಿಂದಿ ಪಾಡ್ಕಾಸ್ಟ್. ಹೌದು, ಇವತ್ತಿನ ನಮ್ಮ ಉದ್ದೇಶ ಅದರಲ್ಲಿರೋ ಅತಿ ಮುಖ್ಯವಾದ ಜ್ಞಾನದ ಮುತ್ತುಗಳನ್ನ ಹೆಕ್ಕಿ ತೆಗೆಯೋದು. ಹೌದು. ಮತ್ತು ಈ ಪ್ರವಚನದ ಕೇಂದ್ರದಲ್ಲಿ ಒಂದು ರೀತಿ ವಿರೋಧಾಭಾಸ ಇದೆ ಅಂತ ನನಗನ್ಸುತ್ತೆ. ಓ, ಹೇಗೆ? ಒಂದೆಡೆ ಸುಪ್ರೀಂ ಅಂದ್ರೆ ಸರ್ವೋಚ್ಚ ಒಂದು ಪರಿಪೂರ್ಣ ಸ್ಥಿತಿಯನ್ನು ತಲುಪುವ ಗುರಿ ಇದೆ. ಸರಿ. ಇನ್ನೊಂದೆಡೆ ಅದಕ್ಕೆ ಕೊಟ್ಟಿರೋ ಮಾರ್ಗ ಅತ್ಯಂತ ಸರಳವಾಗಿ ಕಾಣುತ್ತೆ, ಕೇವಲ ಒಬ್ಬ ತಂದೆಯ ನೆನಪು. ಹೌದು ಹೌದು, ಅದೇ ಆಶ್ಚರ್ಯ. ಅದೇ ನನ್ಗೆ ಕುತೂಹಲ ಮೂಡಿಸಿದ್ದು. ಇಷ್ಟು ದೊಡ್ಡ ಗುರಿ ಅಂದ್ರೆ ಸರ್ವಶಕ್ತಿವಂತ, ಸರ್ವಗುಣ ಸಂಪನ್ನ ಆಗೋದು, ಅದಕ್ಕೆ ಇಷ್ಟು ಸರಳವಾದ ದಾರಿ ಹೇಗೆ ಸಾಧ್ಯ? ಇದು ಕೇಳಕ್ಕೆ ತುಂಬಾ ಸುಲಭ ಅನ್ಸಿದ್ರೂ ಇದರ ಹಿಂದೆ ಏನೋ ದೊಡ್ಡ ರಹಸ್ಯ ಅಡಗಿರೋ ಹಾಗೆ ಭಾಸವಾಗುತ್ತೆ. ಖಂಡಿತ. ಹಾಗಾದ್ರೆ ಕೇವಲ ನೆನಪು ಅನ್ನೋ ಒಂದು ಕ್ರಿಯೆ ನಮ್ಮನ್ನು ಸುಪ್ರೀಂ ಆಗಿ ಹೇಗೆ ಪರಿವರ್ತಿಸಬಹುದು? ಈ ಒಗಟನ್ನು ಬಿಡಿಸೋಣ ಬನ್ನಿ. ಸರಿ, ಮೊದಲಿಗೆ ಸುಪ್ರೀಂ ಸ್ಥಿತಿ ಅಂದ್ರೆ ಏನು ಅಂತ ಮೂಲದಲ್ಲಿ ಸ್ಪಷ್ಟಪಡಿಸಿದ್ದಾರೆ. ಅದು ಸರ್ವಶಕ್ತಿ, ಸರ್ವಗುಣ ಮತ್ತು ಸಂಪೂರ್ಣ ಪಾವಿತ್ರ್ಯತೆಯ ಒಂದು ಸ್ಥಿತಿ. ಹೌದು. ಆದ್ರೆ ಈ ಗುರಿಯನ್ನು ತಲುಪಲು ಕೊಟ್ಟಿರೋ ಮಾರ್ಗ ಒಂದೇ ಒಂದು, ಒಬ್ಬ ತಂದೆಯ ನೆನಪು. ಬೇರೆ ಯಾವುದೇ ಅಡ್ಡದಾರಿಗಳಿಲ್ಲ ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ. ಹೌದು. ಆ ಮಾರ್ಗದ ಬಗ್ಗೆ ಹೇಳುವಾಗ ಒಂದು ಬಹಳ ಕಠಿಣವಾದ ಪದಗುಚ್ಛವನ್ನು ಬಳಸಿದ್ದಾರೆ. ಭೂಲೆ ಚೂಕೇಬಿ ಅಂದ್ರೆ ತಪ್ಪಿಯೂ ಕೂಡ ಬೇರೆ ಯಾರನ್ನು ನೆನಪಿಸಿಕೊಳ್ಳಬಾರದು ಅಂತ. ಒಂದ್ ನಿಮಿಷ, ಇದು ಕೇಳಲು ಅಸಾಧ್ಯ ಅನ್ಸುತ್ತೆ. ದಿನನಿತ್ಯದ ಜೀವನದಲ್ಲಿ ನಾವು ನಮ್ಮ ಕುಟುಂಬ, ಸ್ನೇಹಿತರು, ಕೆಲಸದ ಸಹೋದ್ಯೋಗಿಗಳು, ಸಮಸ್ಯೆಗಳು ಹೀಗೆ ನೂರಾರು ವಿಷಯಗಳ ಬಗ್ಗೆ ಯೋಚಿಸಲೇಬೇಕಾಡತ್ತೆ ಅಲ್ವಾ? ಸಹಜ. ಹಾಗಾದ್ರೆ ಬೇರೆ ಯಾರನ್ನು ನೆನಪಿಸಿಕೊಳ್ಳಬಾರದು ಅಂದ್ರೆ ಜಗತ್ತಿನಿಂದ ಸಂಪೂರ್ಣವಾಗಿ ಮಾನಸಿಕವಾಗಿ ದೂರವಾಗಿ ಒಬ್ಬ ಸನ್ಯಾಸಿಯ ಹಾಗೆ ಬದುಕಬೇಕಾ? ಇದು ಪ್ರಾಕ್ಟಿಕಲಿ ಸಾಧ್ಯವೇ? ಇದು ಬಹಳ ಒಳ್ಳೆಯ ಮತ್ತು ಸಹಜವಾದ ಪ್ರಶ್ನೆ. ಇಲ್ಲಿ ನೆನಪು ಅಂದ್ರೆ ಕೇವಲ ಯಾರದೋ ಮುಖವನ್ನು ಕಣ್ಣು ಮುಂದೆ ತಂದುಕೊಳ್ಳೋದು ಅಂತ ಅಲ್ಲ. ಇದರ ಅರ್ಥ ಅದಕ್ಕಿಂತ ಹೆಚ್ಚು ಸೂಕ್ಷ್ಮವಾಗಿದೆ. ಓಹೋ. ಮೂಲದಲ್ಲಿ ವಿವರಿಸಿರೋ ಹಾಗೆ ಇದು ನಮ್ಮ ಚಿಂತನೆಯ ಗುಣಮಟ್ಟಕ್ಕೆ ಸಂಬಂಧಿಸಿದ್ದು. ಚಿಂತನೆಯ ಗುಣಮಟ್ಟ? ಹೌದು. ಉದಾಹರಣೆಗೆ, ಒಬ್ಬ ವ್ಯಕ್ತಿಯ ಸ್ವಭಾವದ ಬಗ್ಗೆ ಮನಸ್ಸಿನಲ್ಲಿ ವಿಶ್ಲೇಷಣೆ ಮಾಡೋದು. ಅವರು ಯಾಕೆ ಹೀಗಾಡಿದ್ರು, ಅವರ ಉದ್ದೇಶ ಏನಾಗಿತ್ತು ಅಂತ ತರ್ಕಿಸೋದು, ಅಥವಾ ಯಾವುದೋ ಒಂದು ಪರಿಸ್ಥಿತಿಯ ಬಗ್ಗೆ ಮತ್ತೆ ಮತ್ತೆ ಯೋಚಿಸಿ ಚಿಂತಿಸೋದು. ಇವೆಲ್ಲವೂ ಕೂಡ ಬೇರೆಯವರ ನೆನಪು ಅನ್ನೋ ವರ್ಗಕ್ಕೆ ಸೇರ್ತವೆ. ಓಹೋ, ಹಾಗಾದ್ರೆ ಇದು ಒಂದು ರೀತಿಯ ಮಾನಸಿಕ ಸ್ವಚ್ಛತೆ ಅಥವಾ ಮೆಂಟಲ್ ಹೈಜೀನ್ ಇದ್ದ ಹಾಗೆ. ಕರೆಕ್ಟ್. ನಾವು ದೇಹಕ್ಕೆ ಜಂಕ್ ಫುಡ್ ಬೇಡ ಅಂತೀವಲ್ಲ, ಹಾಗೆ ಮನಸ್ಸಿಗೆ ಬೇಡವಾದ ಜಂಕ್ ಆಲೋಚನೆಗಳನ್ನು, ಅಂದ್ರೆ ವೃಥಾ ಚಿಂತೆ, ಬೇರೆಯವರ ವಿಶ್ಲೇಷಣೆ, ಗಾಸಿಪ್ ಇವುಗಳನ್ನ ತಡೆಯುವುದು ಅಂತ ಅರ್ಥೈಸಬಹುದಾ? ಖಂಡಿತ. ನೀವು ಸರಿಯಾದ ಪದ ಬಳಸಿದ್ರಿ. ಮಾನಸಿಕ ಸ್ವಚ್ಛತೆ. ಮನಸ್ಸು ಮತ್ತು ಬುದ್ಧಿ ಬೇರೆ ಕಡೆ ಅಲೆದಾಡಬಾರದು ಅನ್ನೋದೇ ಇದರ ನಿಜವಾದ ಅರ್ಥ. ಸರಿ. ನಮ್ಮ ಮಾನಸಿಕ ಶಕ್ತಿ ಅತ್ಯಂತ ಸೀಮಿತ. ಅದು ಬೇರೆ ಬೇರೆ ವ್ಯಕ್ತಿಗಳು ಮತ್ತು ವಿಷಯಗಳ ಮೇಲೆ ಹಂಚಿ ಹೋದ್ರೆ ಮುಖ್ಯವಾದ ಗುರಿಯ ಮೇಲೆ ಕೇಂದ್ರೀಕರಿಸಲು ಶಕ್ತಿಯೇ ಉಳಿಯೋದಿಲ್ಲ. ಹಾಗಾಗಿ ಈ ಸೂಚನೆ ನಮ್ಮನ್ನು ಜಗತ್ತಿನಿಂದ ದೂರ ಮಾಡೋದಕ್ಕಲ್ಲ, ಬದಲಾಗಿ ನಮ್ಮ ಆಂತರಿಕ ಶಕ್ತಿಯನ್ನು ವ್ಯರ್ಥವಾಗದಂತೆ ಕಾಪಾಡೋದಕ್ಕೆ. ಇದು ವಿಷಯವನ್ನು ಇನ್ನಷ್ಟು ಸ್ಪಷ್ಟಪಡಿಸಿತು. ಈ ಮಾನಸಿಕ ಶಕ್ತಿಯನ್ನು ಕಾಪಾಡೋದರ ಬಗ್ಗೆ ಮಾತಾಡ್ತಾ ಇದ್ದೀವಿ. ಇದು ಮುಂದಿನ ಒಂದು ಬಹು ಮುಖ್ಯವಾದ ಪ್ರಾಯೋಗಿಕ ಪ್ರಶ್ನೆಗೆ ನಮ್ಮನ್ನ ತಗೊಂಡು ಹೋಗುತ್ತೆ. ಮೂಲದಲ್ಲಿ ಕೇಳಲಾದ ಪ್ರಶ್ನೆ ಹೀಗಿದೆ: ತಂದೆಯಿಂದ ಯಾವ ನಿರೀಕ್ಷೆಯನ್ನು ಇಟ್ಟುಕೊಳ್ಳಬಾರದು? ಜೀವನದಲ್ಲಿ ಕಷ್ಟ ಬಂದಾಗ ದೇವರತ್ರ ಸಹಾಯ ಕೇಳೋದು ಮನುಷ್ಯನ ಸಹಜ ಸ್ವಭಾವ ಅಲ್ವಾ? ಹೌದು. ಆದ್ರೆ ಇಲ್ಲಿ ಉತ್ತರ ಬಹಳ ವಿಭಿನ್ನವಾಗಿದೆ ಮತ್ತು ಆತ್ಮಶಕ್ತಿಯನ್ನು ಹೆಚ್ಚಿಸುವಂತಿದೆ. ಉತ್ತರ ಹೀಗಿದೆ: ನಮ್ಮ ಹಳೆಯ ಕರ್ಮದ ಲೆಕ್ಕಾಚಾರಗಳಿಂದ ಬರುವ ಕಷ್ಟಗಳನ್ನ, ಅದು ಅನಾರೋಗ್ಯವಿರಬಹುದು, ಆರ್ಥಿಕ ನಷ್ಟವಿರಬಹುದು, ದೇವರು ಬಂದು ಪವಾಡ ಮಾಡಿ ಅಳಿಸಿ ಹಾಕ್ತಾರೆ ಅಂತ ನಿರೀಕ್ಷಿಸಬಾರ್ದು. ಹಾಗಾದ್ರೆ ದೇವರ ಪಾತ್ರವೇನು? ಅವರು ಸಹಾಯ ಮಾಡೋದಿಲ್ವಾ? ಅವರು ಸಹಾಯ ಮಾಡ್ತಾರೆ, ಆದ್ರೆ ನಾವು ನಿರೀಕ್ಷಿಸುವ ರೀತಿಯಲ್ಲಿ ಅಲ್ಲ. ಅವರು ಕರ್ಮದ ಫಲವನ್ನ ಅಳಿಸೋದಿಲ್ಲ. ಓಕೆ. ಬದಲಾಗಿ ಆ ಫಲವನ್ನು ಧೈರ್ಯವಾಗಿ ಎದುರಿಸಲು ಬೇಕಾದ ಆಂತರಿಕ ಶಕ್ತಿಯನ್ನ, ಅಂದ್ರೆ ಯೋಗ ಬಲವನ್ನ ಕೊಡ್ತಾರೆ. ಇದು ಕರ್ಮ ಸಿದ್ಧಾಂತದ ಗೌರವವನ್ನು ಎತ್ತಿ ಹಿಡಿಯುತ್ತೆ. ನಾನು ನಿನ್ನ ಕರ್ಮವನ್ನು ಅಳಿಸುತ್ತೇನೆ ಅಂತ ಹೇಳಿ ನಮ್ಮನ್ನು ಅಸಹಾಯಕರನ್ನಾಗಿ ಮಾಡೋದಿಲ್ಲ. ಬದಲಿಗೆ ನಾನು ನಿನಗೆ ಶಕ್ತಿ ಕೊಡ್ತೀನಿ, ನೀನೇ ಅದನ್ನು ಎದುರಿಸು ಅಂತ ಹೇಳಿ ನಮ್ಮನ್ನು ಸ್ವಾವಲಂಬಿಗಳನ್ನಾಗಿ ಮಾಡ್ತಾರೆ.
ನಿಮ್ಮ ಈ ಮಾತು ಕೇಳಿ ನನಗೊಂದು ಹೋಲಿಕೆ ನೆನಪಾಗುತ್ತಿದೆ. ಹೇಳಿ. ಒಬ್ಬ ಅತ್ಯುತ್ತಮ ತರಬೇತುದಾರ ತನ್ನ ಕ್ರೀಡಾಪಟುವಿಗೆ ಓಟ ಗೆಲ್ಲಲು ಬೇಕಾದ ಎಲ್ಲಾ ತರಬೇತಿ, ಪೌಷ್ಟಿಕ ಆಹಾರ, ಮಾನಸಿಕ ಧೈರ್ಯ ಎಲ್ಲವನ್ನೂ ಕೊಡ್ತಾನೆ. ಹೌದು. ಆದ್ರೆ ಓಟದ ದಿನ ಟ್ರ್ಯಾಕ್ ಮೇಲೆ ಓಡ್ಬೇಕಾದದ್ದು ಆ ಕ್ರೀಡಾಪಟುವೇ ಹೊರತು ತರಬೇತುದಾರನಲ್ಲ. ಅತ್ಯುತ್ತಮ ಹೋಜಿಕೆ. ಇದು ಸರಿಯಾಗಿ ಅದನ್ನೇ ವಿವರಿಸುತ್ತೆ. ಯೋಗಬಲ ಅನ್ನೋದು ಆತ್ಮದ ಬ್ಯಾಟರಿಯನ್ನ ಚಾರ್ಜ್ ಮಾಡಿದ ಹಾಗೆ. ಬ್ಯಾಟ್ರಿ ಚಾರ್ಜ್ ಸರಿ. ಬ್ಯಾಟರಿ ಫುಲ್ ಚಾರ್ಜ್ ಆಗಿದ್ರೆ ಎಂತಹ ಕಷ್ಟದ ದಾರಿಯಾದ್ರೂ ಸುಲಭವಾಗಿ ದಾಟ್ಬೋದು. ನೋವನ್ನು ಸಹಿಸಿಕೊಳ್ಳುವ ಶಕ್ತಿ ಹೆಚ್ಚಾಗತ್ತೆ, ಮನಸ್ಸು ಸ್ಥಿರವಾಗಿರುತ್ತೆ. ಇದು ಭಿಕ್ಷೆ ಬೇಡೋದಕ್ಕೂ ಶಕ್ತಿಯನ್ನ ಪಡೆದು ಸ್ವತಂತ್ರರಾಗೋದಕ್ಕೂ ಇರೋ ವ್ಯತ್ಯಾಸ. ಹಾಗಾದ್ರೆ ನಾವು ಮೊದಲು ಚರ್ಚಿಸಿದ ಮಾನಸಿಕ ಸ್ವಚ್ಛತೆ ಮತ್ತು ಈ ಯೋಗಬಲದ ಬ್ಯಾಟ್ರಿ ಚಾರ್ಜಿಂಗ್ ಇವೆರಡಕ್ಕೂ ನೇರ ಸಂಬಂಧವಿದೆ. ನಮ್ಮ ಮನಸ್ಸು ಬೇರೆ ಕಡೆ ಹರಿದಾಡಿದಷ್ಟು ನಮ್ಮ ಬ್ಯಾಟರಿ ಡ್ರೇನ್ ಆಗುತ್ತೆ. ಕರೆಕ್ಟ್. ಒಂದೇ ಕಡೆ ಏಕಾಗ್ರವಾಗಿದ್ದಷ್ಟು ಅದು ಚಾರ್ಜ್ ಆಗುತ್ತೆ. ಸರಿ, ಈ ಆಂತರಿಕ ಸ್ಥಿತಿಯನ್ನು ಬಲಪಡಿಸಿಕೊಳ್ಳಲು ಪ್ರವಚನದಲ್ಲಿ ಇನ್ನು ಯಾವ ಪ್ರಾಯೋಗಿಕ ವಿಧಾನಗಳನ್ನ ಹೇಳಿದ್ದಾರೆ? ಆತ್ಮದ ಮನೆಯನ್ನು ಶಾಂತಿಯ ಗೋಪುರ ಅಂತ ವರ್ಣಿಸಲಾಗಿದೆ. ಕೇಳೋಕೆ ಚೆನ್ನಾಗಿದೆ, ಆದರೆ ಒಂದು ಗದ್ದಲದ ದಿನದ ಮಧ್ಯದಲ್ಲಿ ಈ ಶಾಂತಿಯನ್ನು ಅನುಭವಿಸುವುದು ಹೇಗೆ? ಅದಕ್ಕೂ ಒಂದು ಸರಳವಾದ ಅಭ್ಯಾಸವನ್ನು ಸೂಚಿಸಲಾಗಿದೆ. ಇದಕ್ಕೆ ಯಾವುದೇ ವಿಶೇಷ ಸ್ಥಳ ಅಥವಾ ಸಮಯ ಬೇಕಾಗಿಲ್ಲ. ದಿನನಿತ್ಯದ ಕೆಲಸಗಳನ್ನು ಮಾಡುವಾಗ, ಉದಾಹರಣೆಗೆ ನಡೆಯುವಾಗ, ಅಡಿಗೆ ಮಾಡುವಾಗ ಅಥವಾ ಟ್ರಾಫಿಕ್ನಲ್ಲಿ ಸಿಲುಕಿಕೊಂಡಾಗ ಮನಸ್ಸಿನಲ್ಲೇ ಒಂದು ಕ್ಷಣ ಹೀಗೆ ಅನ್ಕೊಳ್ಳುವುದು: ನಾನು ಈ ದೇಹವಲ್ಲ, ನಾನೊಬ್ಬಳು ಚೈತನ್ಯಶಾಲಿ ಆತ್ಮ. ನನ್ನ ನಿಜವಾದ ಮನೆ ಈ ಗದ್ದಲದ ಜಗತ್ತಲ್ಲ, ಅದು ಪರಮಧಾಮ, ಶಾಂತಿಯ ಸಾಗರ. ಇದೊಂದು ರೀತಿಯ ಮೈಂಡ್ಫುಲ್ನೆಸ್ ಅಭ್ಯಾಸದ ಹಾಗೆ ಕೇಳಿಸ್ತಿದೆ. ವರ್ತಮಾನದ ಕ್ಷಣಕ್ಕೆ ವಾಪಸ್ ಬಂದು ನಮ್ಮ ನಿಜ ಸ್ವರೂಪವನ್ನು ನೆನಪಿಸಿಕೊಳ್ಳುವುದು. ಹೌದು. ಅದುವೇ ಒಂದು ಹೆಜ್ಜೆ ಮುಂದೆ ಹೋಗಿ, ಇದು ಕೇವಲ ಒಂದು ತಂತ್ರವಲ್ಲ. ಇದೇ ಅಭ್ಯಾಸ ನಮ್ಮನ್ನು ಕಾಮ, ಕ್ರೋಧ, ಲೋಭ, ಮೋಹ, ಅಹಂಕಾರ ಎಂಬ 5 ವಿಕಾರಗಳ ಮೇಲೆ ವಿಜಯ ಸಾಧಿಸುವ ಮಹಾವೀರನನ್ನಾಗಿ ಮಾಡುತ್ತದೆ ಎಂದು ಹೇಳಲಾಗಿದೆ. ಹೌದಾ? ಹೌದು. ಯಾಕೆಂದ್ರೆ ಯಾವಾಗ ನಾವು ನಮ್ಮನ್ನು ಆತ್ಮ ಎಂದು ಭಾವಿಸುತ್ತೇವೆಯೋ ಆಗ ದೇಹ ಮತ್ತು ದೈಹಿಕ ವಿಕಾರಗಳಿಂದ ಸಹಜವಾಗಿಯೇ ಅಂತರ ಉಂಟಾಗುತ್ತೆ. ಇಲ್ಲಿ ವಿಷಯ ಇನ್ನಷ್ಟು ಆಳವಾಗುತ್ತೆ. ಈ ಅಭ್ಯಾಸವನ್ನು ಕೇವಲ ಒಂದು ಯಾಂತ್ರಿಕ ಪ್ರಕ್ರಿಯೆಯಾಗಿ ನೋಡದೆ ತಂದೆಯೊಂದಿಗೆ ಒಂದು ವೈಯಕ್ತಿಕ ಪ್ರೀತಿಯ ಸಂಬಂಧವನ್ನು ಬೆಸೆಯಲು ಪ್ರೇರೇಪಿಸಲಾಗಿದೆ. ಹೌದು. ಮುಂಜಾನೆ ಎದ್ದು ಅವರೊಂದಿಗೆ ಮನಸಾರೆ ಮಾತನಾಡುವುದು, ಪ್ರತಿಜ್ಞೆಗಳನ್ನು ಮಾಡುವುದು. ಇದು ಆಧ್ಯಾತ್ಮಿಕತೆಯನ್ನು ಬಹಳ ವೈಯಕ್ತಿಕ ಮತ್ತು ಭಾವನಾತ್ಮಕವಾಗಿಸುತ್ತೆ. ನಿಜ. ಆದ್ರೆ ಇಲ್ಲೊಂದು ಗೊಂದಲ ಮೂಡಬಹುದು. ಒಂದೆಡೆ ಆತ್ಮಪ್ರಜ್ಞೆಯಲ್ಲಿ ಸ್ಥಿತರಾಗಿ ಎಲ್ಲದರಿಂದ ನಿರ್ಲಿಪ್ತರಾಗಿರುವ ಅಭ್ಯಾಸ, ಇನ್ನೊಂದೆಡೆ ದೇವರೊಂದಿಗೆ ಒಂದು ತೀವ್ರವಾದ ಪ್ರೀತಿಯ ಸಂಬಂಧ. ಈ ನಿರ್ಲಿಪ್ತತೆ ಮತ್ತು ಪ್ರೀತಿ ಇವೆರಡೂ ಒಂದಕ್ಕೊಂದು ವಿರುದ್ಧವಲ್ಲವೇ? ಇದು ತುಂಬಾ ಸೂಕ್ಷ್ಮವಾದ ಅಂಶ. ಇಲ್ಲಿ ಹೇಳ್ತಿರೋ ನಿರ್ಲಿಪ್ತತೆ ಈ ಪ್ರಪಂಚದ ಅಶಾಂತಿ, ನಕಾರಾತ್ಮಕತೆ ಮತ್ತು ದೇಹದ ಪ್ರಜ್ಞೆಯಿಂದ. ಓಕೆ. ಯಾವಾಗ ನಾವು ಈ ಎಲ್ಲದರಿಂದ ನಮ್ಮನ್ನು ದೂರ ಮಾಡಿಕೊಳ್ಳುತ್ತೇವೆಯೋ ಆಗಲೇ ನಮ್ಮ ಮನಸ್ಸು ಮತ್ತು ಬುದ್ಧಿ ಸ್ವಚ್ಛವಾಗುತ್ತೆ. ಆ ಸ್ವಚ್ಛವಾದ ಬುದ್ಧಿಯಲ್ಲಿ ಮಾತ್ರ ದೇವರ ಜೊತೆಗಿನ ಶುದ್ಧ ಪ್ರೀತಿಯನ್ನು ಅನುಭವಿಸಲು ಸಾಧ್ಯ. ಹಾಗಾಗಿ ಇಲ್ಲಿ ನಿರ್ಲಿಪ್ತತೆ ಪ್ರೀತಿಗೆ ಅಡ್ಡಿಯಲ್ಲ, ಬದಲಿಗೆ ಅದು ಶುದ್ಧ ಪ್ರೀತಿಯ ಅಡಿಪಾಯ. ಪ್ರವಚನದಲ್ಲಿ ಕಣರೆಪ್ಪೆಗಳಲ್ಲಿ ಬಚ್ಚಿಡು, ಪಲಕ್ಕೊಮ್ಮೆ ಚಿಪಾಲೋ ಎಂಬ ಮಾತನ್ನು ಬಳಸಲಾಗಿದೆ. ಇದರ ಅರ್ಥ ನಮ್ಮ ಬುದ್ಧಿ ಎಂಬ ಕಣ್ಣುಗಳಲ್ಲಿ ಸದಾ ಅವರನ್ನು ನೆನಪಿಟ್ಟುಕೊಳ್ಳುವುದು. ಈ ಪ್ರೀತಿ ಇದ್ದಾಗ ಅವರ ನಿರ್ದೇಶನಗಳ ಮೇಲೆ ನಡೆಯೋದು ಒಂದು ನಿಯಮ ಅಥವಾ ಹೊರೆಯಾಗೋದಿಲ್ಲ, ಅದು ಬೆಣ್ಣೆಯಷ್ಟು ಸುಲಭವಾಗುತ್ತೆ. ಅಂದ್ರೆ ನಿಯಮ ಪಾಲನೆ ಭಯದಿಂದ ಅಥವಾ ಕರ್ತವ್ಯ ಪ್ರಜ್ಞೆಯಿಂದ ಬರುವ ಬದಲು ಪ್ರೀತಿಯಿಂದ ಸಹಜವಾಗಿ ಬರಬೇಕು. ಅದೇ. ಈ ಆಂತರಿಕ ಸ್ಥಿತಿ ನಮ್ಮ ಜೀವನವನ್ನು ನೋಡುವ ದೃಷ್ಟಿಕೋನವನ್ನೇ ಬದಲಾಯಿಸಬಹುದು. ಇದು ಮುಂದಿನ ವಿಷಯಕ್ಕೆ ಚೆನ್ನಾಗಿ ಹೊಂದಿಕೊಳ್ಳುತ್ತೆ. ಜೀವನವನ್ನು ಒಂದು ಅನಾದಿ ನಾಟಕ ಎಂದು ಒಪ್ಪಿಕೊಳ್ಳುವ ಬಗ್ಗೆ ಮಾತನಾಡಲಾಗಿದೆ. ಏನು ನಡೆಯುತ್ತದೆಯೋ ಅದು ಒಳ್ಳೆಯದೇ ಎಂಬ ತಿಳುವಳಿಕೆ. ಹೌದು, ಕಲ್ಯಾಣಕಾರಿ ನಾಟಕ ಅಂತ ಹೇಳಲಾಗಿದೆ. ಆದರೆ ಇದನ್ನೊಪ್ಪಿಕೊಳ್ಳುವುದು ಕಷ್ಟ. ಜೀವನದಲ್ಲಿ ಕೆಟ್ಟ ಘಟನೆಗಳು ನಡೆದಾಗ, ಉದಾಹರಣೆಗೆ ಅನ್ಯಾಯವಾದಾಗ ಅಥವಾ ಪ್ರೀತಿಪಾತ್ರರನ್ನು ಕಳೆದುಕೊಂಡಾಗ, ಇದು ನಾಟಕ, ಇದು ಒಳ್ಳೆಯದಕ್ಕೆ ಅಂತ ಹೇಳಿಕೊಳ್ಳುವುದು ಒಂದು ರೀತಿ ಸ್ಪಿರಿಚುವಲ್ ಬೈಪಾಸಿಂಗ್. ಹೌದು, ಆ ಅಪಾಯವಿದೆ. ಅಂದ್ರೆ ನಮ್ಮ ನಿಜವಾದ ನೋವನ್ನು ಒಪ್ಪಿಕೊಳ್ಳದೆ ಆಧ್ಯಾತ್ಮಿಕತೆಯ ಮುಖವಾಡ ಹಾಕಿಕೊಂಡ ಹಾಗೆ ಆಗುದಿಲ್ವಾ? ಖಂಡಿತ. ಅದಕ್ಕಾಗಿಯೇ ಮೂಲದಲ್ಲಿ ಒಂದು ತರ್ಕವನ್ನು ನೀಡಲಾಗಿದೆ.
ಇದು ನೋವನ್ನು ನಿರಾಕರಿಸುವುದರ ಬಗ್ಗೆ ಅಲ್ಲ, ಬದಲಿಗೆ ನೋವಿನ ಜೊತೆಗಿನ ನಮ್ಮ ಸಂಬಂಧವನ್ನು ಬದಲಾಯಿಸುವುದರ ಬಗ್ಗೆ. ಸರಿ, ಏನು ಆ ತರ್ಕ? ಆ ತರ್ಕ ಹೀಗಿದೆ: ಈ ಸೃಷ್ಟಿ ನಾಟಕದ ನಿರ್ದೇಶಕ ಸ್ವತಃ ಪರಮಾತ್ಮ. ಆ ನಿರ್ದೇಶಕನಿಗೆ ತಾನು ರಚಿಸಿದ ಸೃಷ್ಟಿ ಮತ್ತು ಅದರ ಕಥೆ ಇಷ್ಟವಾಗುವುದಾದರೆ, ಆ ನಾಟಕದಲ್ಲಿ ಪಾತ್ರಧಾರಿಗಳಾಗಿರುವ ನಮ್ಗೆ ನಮ್ಮ ಪಾತ್ರದ ಬಗ್ಗೆ ಏಕೆ ದೂರು ಇರಬೇಕು? ಇದು ಒಂದು ಬೇರೆ ದೃಷ್ಟಿಕೋನ. ಇದು ನಮ್ಮ ನೋವನ್ನು ಸುಳ್ಳು ಅಂತ ಹೇಳೋದಿಲ್ಲ. ಬದಲಿಗೆ ಆ ನೋವಿನ ದೃಶ್ಯವೂ ಕೂಡ ಒಂದು ದೊಡ್ಡ ಕಥೆಯ ಭಾಗ ಅಂತ ಅರ್ಥಮಾಡಿಕೊಳ್ಳಲು ಸಹಾಯ ಮಾಡುತ್ತೆ. ಇದರಿಂದ ನಾವು ಆ ಪಾತ್ರದಲ್ಲಿ ಮುಳುಗಿ ಹೋಗೋ ಬದಲು ಸ್ವಲ್ಪ ಮೇಲೆದ್ದು ಸಾಕ್ಷಿಯಾಗಿ ನೋಡಲು ಕಲಿತೇವೆ. ಸಾಕ್ಷಿಯಾಗಿ ನೋಡುವುದರಿಂದ ಏನು ಲಾಭ? ನಮ್ಮ ನಡವಳಿಕೆಯಲ್ಲಿ ಯಾವ ಬದಲಾವಣೆ ಆಗುತ್ತೆ? ಯಾವಾಗ ನಾವು ಸಾಕ್ಷಿಯಾಗಿ ಹಗುರವಾಗಿರುತ್ತೇವೆಯೋ ಆಗ ಮಾತ್ರ ನಾವು ಮಾಸ್ಟರ್ ಪ್ರೇಮದ ಸಾಗರ ಆಗಲು ಸಾಧ್ಯ ಅಂತ ಹೇಳಲಾಗಿದೆ. ಮಾಸ್ಟರ್ ಪ್ರೇಮದ ಸಾಗರ ಅಂದ್ರೆ ಎಲ್ಲರೊಂದಿಗೂ ಯಾವುದೇ ಷರತ್ತುಗಳಿಲ್ಲದೆ ಪ್ರೀತಿಯಿಂದ ವ್ಯವಹರಿಸಲು ಸಾಧ್ಯವಾಗುತ್ತೆ. ನಮ್ಮ ಮನಸ್ಸಿನಲ್ಲಿ ನಮ್ಮದೇ ಪಾತ್ರದ ಬಗ್ಗೆ ದೂರು, ದುಃಖ, ಕೋಪ ತುಂಬಿದ್ರೆ ನಾವು ಬೇರೆಯವರಿಗೆ ಪ್ರೀತಿ ಕೊಡೋದು ಹೇಗೆ ಸಾಧ್ಯ? ನಿಜ. ಸತ್ಯಯುಗದಲ್ಲಿ ಪ್ರಾಣಿಗಳೂ ಸಹ ಒಂದಕ್ಕೊಂದು ಹಿಂಸೆ ಮಾಡದೆ ಪ್ರೀತಿಯಿಂದಿರ್ತವೆ ಎಂಬ ಉಲ್ಲೇಖವಿದೆ. ಹಾಗಾಗಿ ಮನುಷ್ಯರಾದ ನಾವು ಈ ನಾಟಕದ ಸತ್ಯವನ್ನು ಅರಿತು ಈಗಲೇ ಆ ಪ್ರೀತಿಯ ಸ್ಥಿತಿಯನ್ನು ತಲುಪಬೇಕು ಎನ್ನುವುದು ಇದರ ಆಶಯ. ಇದು ತುಂಬಾ ಆಳವಾದ ಮಾತು. ಹಾಗಾದರೆ ಈ ಸ್ಥಿತಿಯನ್ನು ತಲುಪಲು ಬೇಕಾದ ಸಾಧನೆಗಳನ್ನು ಇನ್ನಷ್ಟು ಸ್ಪಷ್ಟಪಡಿಸೋಣ. ಯೋಗವನ್ನು ಆತ್ಮದ ಸ್ನಾನ ಅಂತಲೂ ಜ್ಞಾನವನ್ನು ಉನ್ನತ ಭವಿಷ್ಯವನ್ನು ರೂಪಿಸುವ ಓದು ಅಂತಲೂ ಹೋಲಿಸಲಾಗಿದೆ. ಹೌದು. ಆದರೆ ಇದಕ್ಕಿಂತ ಮುಖ್ಯವಾಗಿ ಸಾಧನೆಯಲ್ಲಿನ ಪ್ರಾಮಾಣಿಕತೆಯ ಬಗ್ಗೆ ಒಂದು ಸೂಕ್ಷ್ಮವಾದ ಎಚ್ಚರಿಕೆ ಕೊಟ್ಟಿದ್ದಾರೆ. ಪಟ್ಟಿಯನ್ನ ಅಂದ್ರೆ ಚಾರ್ಟ್ ಅನ್ನು ಬಹಳ ಉತ್ಸಾಹದಿಂದ ಹಂಚಿಕೊಳ್ತಾರೆ. ನಾನು ಇಷ್ಟು ಮಾಡ್ದೆ ಅಷ್ಟು ಮಾಡ್ದೆ ಅಂತ. ಅದೇ, ನಾನು ಇಷ್ಟು ಜನರಿಗೆ ಜ್ಞಾನ ಕೊಟ್ಟೆ, ಇಷ್ಟು ಸೆಂಟರ್ಗಳಿಗೆ ಸಹಾಯ ಮಾಡಿದೆ ಅಂತ. ಇದರಲ್ಲಿ ತಪ್ಪೇನಿಲ್ಲ. ಆದರೆ ತಮ್ಮ ನೆನಪಿನ ಯಾತ್ರೆಯ ಚಾರ್ಟ್ ಬಗ್ಗೆ ಕೇಳಿದ್ರೆ ಅಷ್ಟೇ ಪ್ರಾಮಾಣಿಕವಾಗಿ ಹೇಳಲು ಸಂಕೋಚ ಪಡ್ತಾರೆ. ಇದು ತುಂಬಾ ಸಹಜವಾದ ಮಾನವೀಯ ಗುಣ ಅನಿಸುತ್ತೆ. ಹೊರಗೆ ಕಾಣುವ ಅಳತೆ ಮಾಡಬಹುದಾದ ಸಾಧನೆಗಳ ಬಗ್ಗೆ ಮಾತನಾಡಲು ನಮಗಿಷ್ಟ. ಆದ್ರೆ ಅಳೆಯಲು ಕಷ್ಟವಾದ ನಮ್ಮ ಆಂತರಿಕ ಸ್ಥಿತಿಯ ಬಗ್ಗೆ ಮಾತನಾಡಲು ಹಿಂಜರಿತೇವೆ. ಹೌದು, ನಿಜ. ಆದ್ರೆ ಈ ಪ್ರಾಮಾಣಿಕತೆ ಯಾಕೆ ಇಷ್ಟು ಮುಖ್ಯ? ಯಾಕೆಂದ್ರೆ ನೆನಪಿನ ಶಕ್ತಿಯಿಲ್ಲದೆ, ಅಂದ್ರೆ ಯೋಗ ಬಲವಿಲ್ಲದೆ ನಾವು ಹೇಳುವ ಜ್ಞಾನವು ಹರಿತವಿಲ್ಲದ ಕತ್ತಿಯಂತೆ, ಜ್ಞಾನ ತಲ್ವಾರ್ ಮೇ ಜೌಹಾರ್ ನಹಿ, ನಿಷ್ಪರಿಣಾಮಕಾರಿಯಾಗಿರುತ್ತದೆ. ಆ ಮಾತುಗಳಲ್ಲಿ ಶಕ್ತಿ ಇರೋದಿಲ್ಲ. ಅದು ಕೇಳುಗರ ಹೃದಯವನ್ನು ತಲುಪೋದಿಲ್ಲ. ಅದು ಕೇವಲ ಮಾಹಿತಿಯಾಗಿ ಉಳಿಯುತ್ತೆ, ಪರಿವರ್ತನೆಯ ಸಾಧನವಾಗೋದಿಲ್ಲ. ನಮ್ಮ ಆಂತರಿಕ ಬ್ಯಾಟರಿ ಚಾರ್ಜ್ ಇಲ್ಲದೆ ನಾವು ಬೇರೆಯವರ ಜೀವನದಲ್ಲಿ ಬೆಳಗು ತರುವುದು ಹೇಗೆ ಸಾಧ್ಯ? ಕರೆಕ್ಟ್. ಹಾಗಾಗಿ ನಮ್ಮನ್ನು ನಾವೇ ಪ್ರಾಮಾಣಿಕವಾಗಿ ಪರಿಶೀಲಿಸಿಕೊಳ್ಳೋದು ಬಹಳ ಮುಖ್ಯ. ಆದರೆ ಇಲ್ಲಿ ಒಂದು ಸಮಾಧಾನದ ವಿಷಯವೂ ಇದೆ. ಯಾರೂ ಇನ್ನೂ ನಿರಂತರ ನೆನಪಿನ ಸ್ಥಿತಿಯನ್ನು ತಲುಪಿಲ್ಲ. ಆ ಸ್ಥಿತಿ ಕೊನೆಯಲ್ಲಿ ಬರುತ್ತದೆ ಎಂದು ಸ್ಪಷ್ಟಪಡಿಸಲಾಗಿದೆ. ಹೌದು. ಇದು ಅನೇಕರಿಗೆ ನಾನು ವಿಫಲನಾಗುತ್ತಿದ್ದೇನೆ ಎಂಬ ಕುಟ್ಟಉಣರ್ಚಿಯಿಂದ ಹೊರಬರಲು ಸಹಾಯ ಮಾಡಬಹುದು ಅಲ್ವಾ? ಖಂಡಿತ. ಇದರ ಉದ್ದೇಶ ಯಾರ ಮೇಲೂ ಪರಿಪೂರ್ಣತೆಯ ಹೊರೆಯನ್ನು ಹೊರಿಸುವುದಲ್ಲ, ಬದಲಿಗೆ ಪ್ರಾಮಾಣಿಕ ಪ್ರಯತ್ನವನ್ನು ಪ್ರೋತ್ಸಾಹಿಸುವುದಾಗಿದೆ. ನಾವು ಎಲ್ಲಿದ್ದೇವೆ ಅನ್ನೋದರ ಬಗ್ಗೆ ನಮಗೆ ನಾವೇ ಪ್ರಾಮಾಣಿಕರಾಗಿದ್ರೆ ಮುಂದಿನ ಹೆಜ್ಜೆ ಇಡೋದು ಸುಲಭವಾಗುತ್ತೆ. ನಮ್ಮನ್ನು ನಾವೇ ಮೋಸ ಮಾಡ್ಕೊಳ್ಬಾರ್ದು ಎಂಬುದೇ ಇದರ ತಿರುಳು. ಹೌದು. ಹಾಗಾದ್ರೆ ನಾವು ಆರಂಭದಲ್ಲಿ ಎತ್ತಿದ ಆ ಒಗಟ್ಟಿಗೆ ಈಗ ಉತ್ತರ ಸಿಕ್ಕ ಹಾಗೆ ಕಾಣ್ತಿದೆ. ಸುಪ್ರೀಂ ಸ್ಥಿತಿಗೆ ದಾರಿ ಕೇವಲ ನೆನಪು ಅಂತ ಯಾಕೆ ಹೇಳಿದ್ರು ಅಂದ್ರೆ, ಆ ನೆನಪು ಒಂದು ನಿಷ್ಕ್ರಿಯ ಆಲೋಚನೆಯಲ್ಲ. ಖಂಡಿತ ಅಲ್ಲ. ಅದು ನಮ್ಮ ಮಾನಸಿಕ ಶಕ್ತಿಯನ್ನು ಕೇಂದ್ರೀಕರಿಸುವ, ನಮ್ಮ ಆಂತರಿಕ ಬ್ಯಾಟರಿಯನ್ನು ಚಾರ್ಜ್ ಮಾಡುವ, ನಮ್ಮನ್ನು ಸ್ವಾವಲಂಬಿಗಳನ್ನಾಗಿ ಮಾಡುವ ಮತ್ತು ಜೀವನ ನಾಟಕವನ್ನು ಸರಿಯಾದ ದೃಷ್ಟಿಕೋನದಲ್ಲಿ ನೋಡಲು ಸಹಾಯ ಮಾಡುವ ಒಂದು ಸಕ್ರಿಯ ಪ್ರಕ್ರಿಯೆ. ಇದು ಎಲ್ಲದಕ್ಕೂ ಅಡಿಪಾಯ. ನೀವದನ್ನು ಬಹಳ ಚೆನ್ನಾಗಿ ಸಂಕ್ಷಿಪ್ತಗೊಳಿಸಿದಿರಿ. ಮತ್ತು ಈ ಇಡೀ ಸಾಧನೆಯನ್ನು ಸುಲಭಗೊಳಿಸಲು ಒಂದು ಮಹಾಮಂತ್ರವನ್ನು ನೀಡಲಾಗಿದೆ. ಏನದು? ತಂದೆಯನ್ನು ನೋಡಿ, ತಂದೆಯನ್ನು ಅನುಸರಿಸಿ. ಸಿ ಫಾದರ್, ಫಾಲೋ ಫಾದರ್. ಇದರ ಅರ್ಥ ನಮ್ಮ ಜೊತೆಗಿರುವ ಬೇರೆ ಸಾಧಕರ ತಪ್ಪುಗಳನ್ನು, ಅವರ ಅಪೂರ್ಣತೆಗಳನ್ನು ನೋಡಿ ನಮ್ಮ ಮನಸ್ಸನ್ನು ವಿಚಲಿತಗೊಳಿಸಿಕೊಳ್ಳುವ ಬದಲು ಕೇವಲ ಒಬ್ಬ ಪರಿಪೂರ್ಣ ತಂದೆಯನ್ನೇ ನಮ್ಮ ಆದರ್ಶವಾಗಿಟ್ಟುಕೊಂಡು ಅವರನ್ನು ಅನುಸರಿಸಬೇಕು. ಏಕೆಂದ್ರೆ ಬೇರೆ ಎಲ್ಲರೂ ಇನ್ನೂ ವಿದ್ಯಾರ್ಥಿಗಳೇ. ಅದೇ, ಅವರಲ್ಲೂ ತಪ್ಪುಗಳಿರಬಹುದು.
ಆದರೆ ನಮ್ಮ ಆದರ್ಶ ಮಾತ್ರ ಯಾವಾಗಲೂ ಪರಿಪೂರ್ಣವಾಗಿರಬೇಕು. ಆಗ ನಮ್ಮ ಪ್ರಯಾಣ ಸ್ಥಿರವಾಗಿರುತ್ತದೆ. ಚಿಂತನೆಗೆ ಹಚ್ಚುವ ಸ್ವರದಲ್ಲಿ ಕೊನೆಯದಾಗಿ ಒಂದು ಆಲೋಚನೆ. ಈ ಪ್ರವಚನದಲ್ಲಿ ದೇಹದ ಪ್ರಜ್ಞೆಯಿಂದ ಮನಸ್ಸನ್ನು ಹಿಂತೆಗೆದುಕೊಳ್ಳುವುದನ್ನು ಒಂದು ವಸ್ತುವನ್ನು ಕೆಳಗಿಟ್ಟಷ್ಟು ಸುಲಭವಾಗಿ ಮಾಡಬೇಕು ಅಂತ ಹೇಳಲಾಗಿದೆ. ನಮಗೆ ಬೇಕೆಂದಾಗ ದೇಹದ ಆಧಾರ ತೆಗೆದುಕೊಳ್ಳುವುದು, ಬೇಡವೆಂದಾಗ ಅದರಿಂದ ಬೇರೆಯಾಗಿ ಆತ್ಮಪ್ರಜ್ಞೆಯಲ್ಲಿ ಸ್ಥಿತರಾಗುವುದು. ಹಾಗಾದರೆ ನಮ್ಮ ಅಸ್ತಿತ್ವದ ಭಾವನೆಯನ್ನು ನಮ್ಮ ಭೌತಿಕ ದೇಹದಿಂದ ಅಷ್ಟು ಸುಲಭವಾಗಿ ಬೇರ್ಪಡಿಸಬಹುದಾದರೆ ನಮ್ಮ ನಿಜವಾದ ಗುರುತು, ನಮ್ಮ ಅಸಲಿ ನಾನು, ಅದು ಎಲ್ಲಿದೆ ಮತ್ತು ಅದರ ಮೂಲ ಸ್ವರೂಪವಾದರೂ ಏನು? ಈ ಪ್ರಶ್ನೆಯೊಂದಿಗೆ ಇಂದಿನ ಚರ್ಚೆಯನ್ನು ಮುಗಿಸೋಣ.